ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮದು ಸ್ವೀಟಿದು 1 ಮಂತ್ ಫೋಟೋಶೂಟನ್ನು ಮಾಡಬೇಕಂತ ಅಂದ್ಕೊಂಡು ಇವತ್ತು ಫೋಟೋಶೂಟನ್ನು ಮಾಡ್ತಾಯಿದ್ದೀವಿ. ಇವಳಿಗೆ ಬಂದುಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನಾನು ಅವಳಿಗೆ ಡ್ರೆಸ್ಸನ್ನು ಹಾಕ್ತಾಯಿದ್ದೀನಿ. 1 ಮಂತ್ ಕಳೀತು ಇವಾಗ. ಅವಳದು ನಾಮಕರಣ ಮಾಡಿದ್ದೀವಿ. ಅವಳ ಹೆಸರು ಬಂದುಬಿಟ್ಟು ಧೃತಿ ಅಂತ ಇಟ್ಟಿದ್ದೀವಿ. ನನ್ನ ಮಗಂದು ಧ್ರುವಿನಲ್ಲ, ಸೊ ಇವಳು ಧೃತಿ ಅಂತ. ನಾನು ಕರೆಯೋದವ್ರನ್ನ ಮನೆಯಲ್ಲಿ ಎಲ್ಲರೂ ಕರೆಯೋದು ಸ್ವೀಟಿ ಅಂತ. ಸೊ ಹಾಗಾಗಿ ಸ್ವೀಟಿದು ಇವತ್ತು ಫೋಟೋಶೂಟ್ ಮಾಡಬೇಕಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. 1 ಮಂತ್ ನ್ಯೂ ಬೇಬಿ. ಇವಾಗ ಇವಳಿಗೆ ಡ್ರೆಸ್ಸನ್ನು ಹಾಕಿದ್ದೀನಿ ಆ್ಯಂಡ್ ಪೌಡ್ರು ಮತ್ತು ಕಾಡಿಗೆ ಕೂಡ ಹಾಕಿದ್ದೀನಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಮೇಲೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಆಮೇಲೆ ಇಲ್ಲಿ ಫೋಟೋಶೂಟ್ ಏನು ಆ ಥರ ಗ್ರ್ಯಾಂಡ್ ಏನು ಮಾಡ್ತಾಯಿಲ್ಲ. ಜಸ್ಟ್ ಒಂದು ಮನೆಯಲ್ಲೇ ಸಿಂಪಲಾಗಿ ಫೋಟೋಸನ್ನು ತೆಗಿಬೇಕಂತ ಹೇಳ್ಬಿಟ್ಟು ಫಸ್ಟು ಒಂದು 1 ಮಂತ್ ಫೋಟೋಶೂಟಲ್ಲ ಇದು. ಸೊ ಹಾಗಾಗಿ ನಾನು ದವಸ ಧಾನ್ಯದಿಂದ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಫಸ್ಟು ಹೆಣ್ಮಗು ಅಲ್ಲ, ದವಸ ಧಾನ್ಯದಿಂದನೇ ಶುರು ಆಗಲಿ ಫೋಟೋಶೂಟಿಂದ ಅಂತ ಹೇಳ್ಬಿಟ್ಟು ಇಲ್ಲಿ 1 ಮಂತ್ ಅಂತ ಹೇಳಿ ಅಕ್ಕಿಲೇ ನಾವು ಸ್ಪೆಲ್ಲಿಂಗನ್ನು ಬರೆದಿದ್ದೀವಿ. ಆಮೇಲೆ ಇಲ್ಲಿ ಚಾಕ್ಲೇಟಲ್ಲಿ ನಾನು ಒಂದು ಹಾರ್ಟನ್ನು ತೆಗಿತಾ ಇದ್ದೀನಿ. ಸೊ ಇದು ಯಾರಾದರೂ ಫೋಟೋಶೂಟು ಮಾಡೋರಿದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ, ಹೇಗೆ ಮಾಡೋದು ಏನು ಅಂತ. ಕೆಲವರಿಗೆ ಐಡಿಯಾಸ್ ಇರುತ್ತೆ, ಇನ್ನು ಕೆಲವ್ರಿಗೆ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಬಂದುಬಿಟ್ಟು. ಸೊ ಈ ಚಾಕ್ಲೇಟಿಂದ, ಜೆಲ್ಲಿ ಚಾಕ್ಲೇಟಿಂದ ಒಂದು ಹಾರ್ಟ್ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂತು ಇಲ್ಲೋ ಗೊತ್ತಿಲ್ಲ, ಒಟ್ಟರಲ್ಲಿ ಹಾರ್ಟ್ ಶೇಪ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಬೇಬಿ ಅಂತ ಹಾಕಿದ್ದೀವಿ. ಆಮೇಲೆ ಇದು ನೋಡಿ ಶಾಲ್. ಇದು ಶಾಲ್ ಬಂದುಬಿಟ್ಟು ನಾನು ಮಗು ಇರೋವಾಗ ನನ್ನ ಡೆಲಿವರಿ ಆಗಿ ನನ್ನಮ್ಮ ತವ್ರ ಮನೇಲಿ ಡೆಲಿವರಿ ಆಗುತ್ತಲ್ಲ, ಆವಾಗ ನನ್ನ ರಿಟರ್ನ್ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಆ ಶಾಲನ್ನು ತಾವೇ ಕೈಯಿಂದ ಹೆಣೆದಿದ್ದಾರಂತೆ. ಸೊ ಅದು ಶಾಲು ಇಷ್ಟು ವರ್ಷ ತೆಗೆದಿಟ್ಟು ಇವಾಗ ಪುನಃ ನನ್ನ ಮಗಳಿಗೆ ಅದನ್ನು ಯೂಸ್ ಆಗಿದೆ. ನನ್ನ ಮಗನಿಗೂ ಕೂಡ ಯೂಸ್ ಆಗಿದೆ, ನನ್ನ ಮಗಳಿಗೂ ಕೂಡ ಯೂಸ್ ಆಗ್ತಾಯಿದೆ. ಅದು ಅದರಲ್ಲಿ ಹಾಕಿ ಅವ್ರದ್ದು ಫೋಟೋಸನ್ನು ತೆಗಿತಾ ಇದ್ದೀವಿ. ನೋಡಿ ಸ್ವಲ್ಪ ಅಳ್ತಾ ಇದ್ಲು. ನಾನು ರೆಡಿ ಮಾಡಬೇಕಿದ್ರೆ ಸರಿ ಇದ್ಲು, ಅದಾದಮೇಲೆ ಮಲಗಿದ್ಲು. ಇವಾಗ ಇಲ್ಲಿ ತೊಗೊಂಡು ಬಂದು ಹಾಕಿದ್ನಲ್ಲ, ಸೊ ಅವಳಿಗೆ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ, ಎದ್ದಿದ್ದಾಳೆ. ಇದು ಮನೆಯಲ್ಲೇ ಮಾಡಿರುವಂಥದ್ದು ಪುಟಾಣಿ ಫೋಟೋಶೂಟ್ ಅಂತಲೇ ಹೇಳ್ಬೋದು. ಫಸ್ಟ್ ಮಂತ್ ಇದ್ದಿದ್ದು. ಸೊ ಇಷ್ಟೇ ಫೋಟೋಸ್ ತೆಗೆದಿದ್ದೀನಿ. ಲಾಸ್ಟಲ್ಲಿ ಹಾಕ್ತೀನಿ. ಸುಮಾರು ಫೋಟೋಸ್ ತೆಗೆದಿದ್ದೀನಿ, ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ವಿಡಿಯೋ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ. ನನ್ನ ಮಗಳು ಹೇಗಿದ್ದಾಳೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ, ಆಯಿತಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.